ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ರಿಗೂನು ಎಷ್ಟು ಒಳ್ಳೇದಾಗ್ಲಿ ಅಂತ ಒದ್ದಾಡ್ತಾರೆ. ಮಾಯಮ್ಮ, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡಿ. ದಿಕ್ಕು ದೆಸೆ ಇಲ್ದಿರೋ ನನ್ನಂತವಳಿಗೆ ಇರಕ್ ಜಾಗ ಕೊಟ್ಟು ತಿನ್ನಕ್ಕೆರಡೋ ತನ್ನ ಹಾಕ್ತೋರು ನೀವು. ನಾನು ದಿನ ಬೆಳಗ್ಗೆ ದೇವ್ರ ಪೂಜೆ ಮಾಡಬೇಕಾದ್ರೆ ನಿಮ್ಮ ಹೆಸರಲ್ಲೇ ದೀಪ ಹಚ್ಚೋದು. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ಬಾಬಾ 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 ಬಾ, ಎಷ್ಟು ಒಳ್ಳೆ ಬುದ್ಧಿ ಮಾಯಮ್ಮ ನಿನ್ಗೆ. ನೀನ್ ಇಷ್ಟೆಲ್ಲ ಮಾಡ್ದೋಳು ಮೊನ್ನೆ ಇವರಿಬ್ರು ಭಿಕ್ಷೆ ಬೇಡದಕ್ಕೆ ಹೋದಾಗ ಭಿಕ್ಷೆನೇ ಸಿಗ್ಲಿಲ್ವಂತಲ್ಲ, ಅದು ಸಿಗುವಾಗ ಮಾಡ್ಬೇಕಿತ್ ನೀನು. ಅಯ್ಯೋ, ಅದೆಲ್ಲ ನನ್ನ ಕೈಲಿಲ್ಲ. ದಾನ ಧರ್ಮ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ಇವರಿಬ್ರು ಪಾಪ ಮಾಡಿದ್ದಾರೆ ಅಂತನಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಹೇಗೋ ಅತ್ತೆಗೆ ಕಾಲ್ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಹಾ ಹೌದು, ಭಾವನ್ಗಂತೂ ಮಾಯಮ್ಮನ ಟಾಂಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಇರ್ಲಿ ಬಿಡಿ, ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಬೇಜಾರ್ ಮಾಡ್ಕೊಂಡ್ರೆ ನಿನ್ ಕೆಲ್ಸ ಆಗ್ಬೇಕಲ್ಲ. ನೀನೇನೇ ಹೇಳು ಕರ್ಣ, ಈಗಿನ ಕಾಲದಲ್ಲೂ ಮಾಯಮ್ಮನಂತವ್ರು ಭೂಮಿ ಮೇಲಿದಾರಲ್ಲ, ಅದಕ್ಕೆ ಮಳೆ ಬೆಳೆ ಎಲ್ಲ ಟೈಮ್ ಸರಿಯಾಗಿ ಆಗ್ತಿದೆ. ಹೌದೌದು, ಕರೆಕ್ಟ್. ಇಂಥವ್ರಿಂದಾನೇ ಮಳೆ ಬೆಳೆ ಚೆನ್ನಾಗ್ ಆಗ್ತಿರೋದು. ಅದ್ರಲ್ಲೂ ಇವ್ರು ನಮ್ಮನೆಗ್ ಬಂದ್ಮೇಲೆ ನಮ್ಮನೆ ತುಂಬಾ ಉದ್ಧಾರ ಆಗ್ತಿದೆ. ಭಾವ, ಆಯ್ತು ಬಿಡಿ. ಅದ್ಕೆ ಮಾಯಮ್ಮಂಗ್ ಏನಾದ್ರು ಅಂದ್ರೆ ನಿಮಗ್ ಬೇಜಾರಾಗತ್ತಲ್ವಾ? ಆದ್ರೂ ನಮ್ ಮಾಯಮ್ಮ ತುಂಬಾ ಶಕ್ತಿವಂತೆ. ಅವ್ರ ಗುರುಗಳಂತೂ ಮಹಾನ್ ಮೇಧಾವಿಗಳನ್ಸುತ್ತೆ. ನೋಡು, ನನ್ ಕಾಲೇ ಬರ್ಸ್ಬಿಟ್ರು. ಮಾಯಮ್ಮ, ನಿಮ್ ಗುರುಗಳು ಎಲ್ಲಿರ್ತಾರೆ ಅಂತ ಹೇಳಿ. ನಿಮ್ ಗುರುಗಳ ಹತ್ರ ನಮ್ ಪೂಜನ್ ಕರ್ಕೊಂಡ್ ಹೋದ್ರೆ ಅವಳಿಗೂ ಮಾತ್ ಬರೋ ಹಾಗೆ ಮಾಡ್ತಾರಲ್ವಾ? ಇರಿ, ಯಾಕಷ್ಟ ಆತರ ಪಡ್ತಿದ್ದೀರಾ? ಪೂಜಂಗ್ ಯಾಕೆ ಹಾಗಾಯ್ತು, ಯಾರಿಂದ ಹಾಗಾಯ್ತು ಅನ್ನೋದನ್ನ ಬರ್ಕೊಂಬರೋದಕ್ಕೆ ಹೇಳಿದೀನಿ. ಅದ್ಯಾರು ಅಂತ ಗೊತ್ತಾದ್ರೆ ಮೋಸ್ಟ್ಲಿ ಇಲ್ಲಿ ಕೆಲವ್ರಿಗೆ ಮಾತೇ ನಿಂತೋಗ್ಬೋದೇನೋ. ಅಯ್ಯಯ್ಯೋ, ಪೂಜಾ ನನ್ನ ಬಗ್ಗೆ ಯಾರ ಹತ್ರನೂ ಹೇಳಬಾರ್ದು ಅಂತ ಅವಳು ಬಾಯಿ ಬಿದ್ದೋಗ ಹಾಗೆ ಮಾಡಿದ್ರೆ ಈ ಕರ್ಣ ಅವಳ ಹತ್ರ ಬರ್ಸಿ ನನ್ನ ಬಗ್ಗೆ ತಿಳ್ಕೊಳ್ಳೋ ಹಾಗೆ ಮಾಡ್ತಿದ್ದಾನಲ್ಲ. ಛೇ, ಎಂತ ಎಡವಟ್ಟಾಗೋಯ್ತು. ಈ ಮುದುಕಿ ನಿದ್ದೆ ಮಾತ್ರ ಎಲ್ಲಿಟ್ಟಿರ್ತಾಳೆ? ಅವನ್ ಪೂರ್ತಿ ನಿದ್ರೆ ಹೋಗೋದಕ್ಕೆ 2 ಮಾತ್ರೆ ಸಾಕಾ? ಡೋಸ್ ಕಮ್ಮಿ ಇರುತ್ತೋ ಏನೋ, ಇನ್ನೊಂದೆರಡು ತಗೋಬಿಡೋಣ. ಅಯ್ಯೋ, ಆಮೇಲೆ ಓವರ್ ಡೋಸ್ ಆಗಿ ಕರ್ಣನ್ ಪ್ರಾಣನೇ ಹೋಗ್ಬಿಟ್ರೆ? ಹೋದ್ರೆ ಹೋಗ್ಲಿ ಬಿಡು, ಅವನ್ ಸತ್ರೆ ನಾನು ನೆಮ್ಮದಿಯಾಗಿರ್ಬೋದು. ತಲೆ ಕೆಟ್ಟೋಗಿದೆ ನನಗೆ. ಇವನ್ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಹಲೋ, ಹೇಳು ಅಶ್ವಿನ್, ಆಶ್ರಮ ರೀಚ್ ಆದ್ರಾ? ಅದೆಲ್ಲ ಇರ್ಲಿ ಮೀರಾ, ಪೂಜೆಂಗ್ ಏನಾಗಿದೆ? ಯಾಕೆ ಯಾರು ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ? ಅಣ್ಣ ನೋಡಿದ್ರೆ ಅರ್ಧಂಬರ್ಧ ಮಾತಾಡಿ ಕಾಲ್ ಕಟ್ ಮಾಡ್ತಿದ್ದಾನೆ. ಯಾಕೆ, ಏನಾಗಿದೆ? ಯಾಕೆ ಎಲ್ಲರೂ ವಿಚಿತ್ರವಾಗಿ ಆಡ್ತಿದ್ದೀರಲ್ಲ? ಅಯ್ಯೋ ಅಶ್ವಿನ್, ಇಲ್ಲಿ ಏನೇನೋ ಆಗ್ತಾ ಇದೆ. ಏನೇನು ಅಂದ್ರೆ ಏನು?
ಅಯ್ಯೋ ಅಶ್ವಿನ್, ಮೊನ್ನೆ ಯಶೋದ ಚಿಕ್ಕಿಗೆ ಕಾಲ್ ಬಿದ್ದೋಯ್ತಲ್ಲ, ಅದೇ ರೀತಿ ಪೂಜನ್ಗೆ ಬಾಯಿ ಬಿದ್ದೋಗಿದೆ. ವಾಟ್? ಪೂಜನ್ ಬಾಯಿ ಬಿದ್ದೋಗಿದ್ಯಾ? ಏನ್ ಹೇಳ್ತಿದ್ಯಾ ನೀನು?